ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಕೆಸೆಟ್ಟು ಅಥವಾ ಯು ಜಿ ಸಿ ನೆಟ್ದು ಒಂದು ಇಂಪಾರ್ಟೆಂಟ್ ಯೂನಿಟ್ ಏನಿದೆ, ಸೊ ಅದರ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಸೊ ಬಿಫೋರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಟ್, ಮೋಸ್ಟ್ ಕಾಮನ್ ಆಗಿ ಗೊತ್ತಿದೆ, ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋನ ನೋಡ್ತಾ ಇರ್ತೀರಾ ತುಂಬ ಜನ. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ವಾಚ್ ಮೈ ವಿಡಿಯೋಸ್ ಆ್ಯಂಡ್ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್ ದೋಸ್ ಆರ್ ಪ್ರಿಪೇರಿಂಗ್ ಕೆಸೆಟ್ ಕಾಮರ್ಸ್ ಅಂತ ಏನಿದೆ ಅಲ್ವಾ, ಕನ್ನಡದಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರೆಲ್ಲ ಕಾಮರ್ಸಲ್ಲಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರೂ ಕೂಡ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಏನು ವಿಡಿಯೋ ಇದೆ ಅಲ್ವಾ, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಎಕ್ಸಾಮ್ ಅಂತ ಬಂದಾಗ ಈ ಒಂದು ಕಾಂಟ್ರಾಕ್ಟ್ ಏನಿದೆ, ಕಾಂಟ್ರಾಕ್ಟ್ ಆ್ಯಕ್ಟ್ ಏನಿದೆ, ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕೆಲವೊಂದು MCQನ ಕೂಡ ಸಾಲ್ವ್ ಮಾಡ್ತಾ ಹೋಗೋಣ. ಅದಕ್ಕೋಸ್ಕರ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಲೆಟ್ಸ್ ಬಿಗಿನ್ ದ ಕ್ಲಾಸ್ನ. ಫಸ್ಟು ಡೆಫಿನೇಷನ್ನ ಮೆನ್ಷನ್ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅಂತ ಅಂದರೆ ಏನು ಅಂತ ಗೊತ್ತಿರಬೇಕಲ್ಲ. ಸೊ ಏನು ಅಂತ ಗೊತ್ತಿದ ಮೇಲೆ ಅದರ ಏನು ಬೆನಿಫಿಟ್ಸ್ ಏನಿದೆ, ಸೊ ಯಾವ ಥರದಲ್ಲಿರುತ್ತೆ, ಯಾರ್ಯಾರು ಇರ್ತಾರೆ ಒಂದು ಕಾಂಟ್ರಾಕ್ಟ್ ಅಂತ ಬಂದಾಗ, ಸೊ ಎಲ್ಲ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ಅದಕ್ಕೋಸ್ಕರ ಡೆಫಿನೇಷನ್ ಏನು ಮೆನ್ಷನ್ ಮಾಡಿದ್ದೀನಿ ಅಂತ ಅಂದರೆ ನೋಡ್ತಾ ಹೋಗಿ. ಸೊ ಫಸ್ಟ್ ಐ ಮೆನ್ಷನ್ ದಟ್ ಅಕಾರ್ಡಿಂಗ್ ಟು ಸೆಕ್ಷನ್ 2AC, ಲೀಗಲ್ ಆಸ್ಪೆಕ್ಟ್ಸ್ ಅಂತ ಬಂದಾಗ ನಮಗೆ ಡಿಫರೆಂಟ್ ಸೆಕ್ಷನ್ಸ್ ಬರ್ತಾ ಹೋಗುತ್ತೆ. ಈ ಒಂದು ಯೂನಿಟ್ ಏನಿದೆ ಅಲ್ವಾ, ಕಂಪ್ಲೀಟ್ ಆಗಿ ಸೆಕ್ಷನ್ ಬೇಸ್ಡಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಟಾಪಿಕ್ಗಳ ಸೆಕ್ಷನ್ಗಳನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು. ನೆನ್ಪಿಟ್ಕೊಳ್ಳೋದಿಲ್ಲ ಅಂತ ಅಂದರೆ ನಿಮ್ಮ ಆನ್ಸರ್ಗೆ ವೇಟೇಜ್ ಇರೋದಿಲ್ಲ. ಮತ್ತು ಅಲ್ಲಿ ಏನಾದರೂ ಸೆಕ್ಷನ್ ಬೇಸ್ಡ್ ಕ್ವೆಶನನ್ನು ಅವ್ರು ರಿಪೀಟೆಡ್ ಕೇಳ್ತಾ ಇರ್ತಾರೆ, ನಾವು ಲಾಸ್ಟ್ 10 years ಕ್ವೆಶನ್ ಪೇಪರ್ನ ನಾವು ಫಾಲೋ ಮಾಡ್ತೀವಿ ಅಂತ ಅಂದರೂ ಕೂಡ ಕಾಮನ್ ಆಗಿ ಸೆಕ್ಷನ್ ಬೇಸ್ಡಲ್ಲೇ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಹೇಳ್ತಾ, ಸೊ ನೋಡ್ತಾ ಹೋಗೋಣ ಕಾಂಟ್ರಾಕ್ಟ್ ಆ್ಯಕ್ಟ್. ಸೊ ಅಗ್ರಿಮೆಂಟ್ ಅಂತ ಅಂದರೆ ಏನು? ಅಗ್ರಿಮೆಂಟ್ ಈಸ್ ಎವ್ರಿ ಪ್ರಾಮಿಸ್ ಆ್ಯಂಡ್ ಎವ್ರಿ ಸೆಟ್ ಆಫ್ ಪ್ರಾಮಿಸಸ್ ಫಾರ್ಮಿಂಗ್ ಕನ್ಸಿಡರೇಷನ್ ಫಾರ್ ಈಚ್ ಅದರ್ ಅಂತ ಅಂದರೆ, ಅಗ್ರಿಮೆಂಟ್ ಅಂತ ಅಂದರೆ ಯಾವುದೋ ಒಂದಕ್ಕೆ ನಾವು ಪ್ರಾಮಿಸ್ ಮಾಡಿರ್ತೀವಿ ಅಲ್ವಾ, ಸೊ ಅದನ್ನು ನಾವು ಅಗ್ರಿಮೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಆ ಅಗ್ರಿಮೆಂಟ್ ಬಿಕಮ್ಸ್ ಮೀನಿಂಗ್ಫುಲ್ ಓನ್ಲಿ ವೆನ್ ಒನ್ ಪಾರ್ಟಿ ಮೇಕ್ಸ್ ಪ್ರಾಮಿಸ್ ಆ್ಯಂಡ್ ಅದರ್ ಅಕ್ಸೆಪ್ಟ್ ಇಟ್. ಸೊ ಅಗ್ರಿಮೆಂಟ್ ಅಂತ ಅಂದರೆ ಯಾವ ಥರ ಇರಬೇಕು? ಸೊ ಒಬ್ಬರು ಯಾವುದೋ ಒಂದಕ್ಕೆ ಪ್ರಾಮಿಸ್ ಮಾಡಬೇಕು, ಇನ್ನೊಬ್ಬರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಇರಬೇಕು. ಆವಾಗ ಅದನ್ನು ನಾವೇನಂತ ಕರಿತೀವಿ? ಅಗ್ರಿಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಲ್ವಾ, ಇವಾಗ ನಾನೇನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ಹೇಳಿದ್ದೀನಿ ಮೋಸ್ಟ್ ಕಾಮನ್ ಆಗಿ, ಸೊ ನಿಮ್ಮ ಕೆಸೆಟ್ ಎಕ್ಸಾಮ್ ಮುಗಿಯೋ ತನಕ ಆಗಿರ್ಬೋದು, UGC ನೆಟ್ ಎಕ್ಸಾಮ್ ಮುಗಿಯೋ ತನಕ ಆಗಿರ್ಬೋದು, ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋದ್ರ ಮುಖಾಂತರ ನಿಮಗೆ ಹೆಲ್ಪ್ ಮಾಡ್ತೀನಿ ಅನ್ನೋದನ್ನ ನಾನು ಪ್ರಾಮಿಸ್ ಮಾಡಿದ್ದೀನಿ. ಸೊ ಅದನ್ನು ನೀವು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಅದು ನನ್ನ ಮತ್ತು ನಿಮ್ಮ ಮಧ್ಯೆ ಇರೋವಂಥ ಒಂದು ಅಗ್ರಿಮೆಂಟ್ ಅಂತ ಆಗುತ್ತೆ ಅಲ್ವಾ. ಸೊ ಸಿಂಪಲ್ ಆಗಿ ಹೇಳಿದ್ದೀನಿ. ಸೊ ಕಾಂಟ್ರಾಕ್ಟ್ ಅಂತ ಅಂದರೆ ಏನು? ಅಗ್ರಿಮೆಂಟು ಮತ್ತು ಕಾಂಟ್ರಾಕ್ಟಿಗೂ ವ್ಯತ್ಯಾಸ ಇದೆ. ಅಗ್ರಿಮೆಂಟ್ ಬಗ್ಗೆ ಹೇಳಿರೋ ಸೆಕ್ಷನ್ ಯಾವುದು? 2 ಮತ್ತು ಸಬ್ ಕ್ಲಾಸ್ E ಅಲ್ಲಿ ಹೇಳಿರುವಂಥದ್ದು. ಬಟ್ ಕಾಂಟ್ರಾಕ್ಟ್ ಬಗ್ಗೆ ಎಲ್ಲಿ ಹೇಳಿದ್ದಾರೆ ಅಂತ ಅಂದರೆ ಸೆಕ್ಷನ್ 2 ಕ್ಲಾಸ್ H ಅಲ್ಲಿ ಮೆನ್ಷನ್ ಮಾಡಿರೋದು ಕಾಂಟ್ರಾಕ್ಟ್ ಅಂತ ಅಂದರೆ ಏನು. ಸೊ ಕಾಂಟ್ರಾಕ್ಟು ಕೂಡ ಒಂದು ಅಗ್ರಿಮೆಂಟ್ ಆಗಿರುತ್ತೆ, ಆದರೆ ಇದು ಎನ್ಫೋರ್ಸಿಬಲ್ ಬೈ ಲಾ ಅಂತ. ಸೊ ಇಲ್ಲಿ ಅಗ್ರಿಮೆಂಟಲ್ಲಿ ಯಾವುದೇ ಲಾ ಆ್ಯಡ್ ಆಗಿರೋದಿಲ್ಲ, ಬಟ್ ಈ ಕಾಂಟ್ರಾಕ್ಟ್ ಅನ್ನೋದು ಏನಾಗಿರುತ್ತೆ ಅಲ್ವಾ, ಅದು ಎನ್ಫೋರ್ಸಿಬಲ್ ಬೈ ಲಾ ಒಂದು ಬೈಂಡಿಂಗ್ಸ್ ಏನಿರುತ್ತೆ ಅದರಲ್ಲಿ ಇರುತ್ತೆ ಅಂತ. ಎವ್ರಿ ಕಾಂಟ್ರಾಕ್ಟ್ ಬಿಗಿನ್ಸ್ ಆಸ್ ಅನ್ ಅಗ್ರಿಮೆಂಟ್ ಬಟ್ ಓನ್ಲಿ ದೋಸ್ ಅಗ್ರಿಮೆಂಟ್ಸ್ ರೆಕಗ್ನೈಸ್ ಬೈ ಲಾ ಬಿಕಮ್ ದ ಕಾಂಟ್ರಾಕ್ಟ್ಸ್ ಅಂತ. ಸೊ ಎಲ್ಲ ಕಾಂಟ್ರಾಕ್ಟ್ಗಳು ಅಗ್ರಿಮೆಂಟಿಂದ ಸ್ಟಾರ್ಟ್ ಆಗುತ್ತೆ, ಆದರೆ ಅದು ಕಾಂಟ್ರಾಕ್ಟ್ ಆಗಿ ರೆಕಗ್ನೈಸ್ ಆಗಬೇಕು ಅಂತ ಅಂದರೆ ಅದು ಒಂದು ಲಾ ಅಂಡರಲ್ಲಿ ಏನಾಗ್ತಾ ಹೋಗಬೇಕು, ಬರ್ತಾ ಹೋಗಬೇಕು ಅಂತ. ಸೊ ಕಾಂಟ್ರಾಕ್ಟು ಮತ್ತು ಅಗ್ರಿಮೆಂಟಿಗೆ ಇರುವಂಥ ಒಂದು ಡೆಫಿನೇಷನ್ ಅಥವಾ ಒಂದು ಡಿಫರೆನ್ಸನ್ನು ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವಾಟ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ದಟ್ ಅಂತ ಮೆನ್ಷನ್ ಮಾಡಿದ್ದೀನಿ. ಎ ಕಾಂಟ್ರಾಕ್ಟ್ ಕ್ರಿಯೇಟ್ಸ್ ಲೀಗಲ್ ರೈಟ್ಸ್ ಆ್ಯಂಡ್ ಒಬ್ಲಿಗೇಷನ್ ಇಫ್ ಐದರ್ ಪಾರ್ಟಿ ಫೇಲ್ ಟು ಪರ್ಫಾರ್ಮ್ ದ ಅಗ್ರೀವ್ಡ್ ಪಾರ್ಟಿ ಕ್ಯಾನ್ ಸೀಕ್ ಲೀಗಲ್ ರೆಮಿಡೀಸ್ ಥ್ರೂ ಎ ಕೋರ್ಟ್ ಅಂತ. ಇಲ್ಲಿ ನೋಡಿ, ಅಗ್ರಿಮೆಂಟಲ್ಲಿ ಪ್ರಾಮಿಸ್ ಇರುತ್ತೆ. ಈಗ ನಾನು ಹೇಳಿದೆ, ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೀನಿ, ನೀವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ ಅಂತ. ನಮ್ಮಿಬ್ಬರ ಮಧ್ಯೆ ಇದ್ದಿದ್ದು ಯಾವುದು? ಅಗ್ರಿಮೆಂಟ್ ಅಷ್ಟೇ. ನಮ್ಮ ಮಧ್ಯೆ ಯಾವುದಾದ್ರೂ ಕಾಂಟ್ರಾಕ್ಟ್ ಇದೆಯಾ? ಸೊ ಕಾಂಟ್ರಾಕ್ಟ್ ಇಲ್ಲ. ಯಾವುದಾದ್ರೂ ಲಾ ಬೇಸ್ಡ್ ಬೈಂಡಿಂಗ್ ಇದೆಯಾ? ನಮ್ಮ ಮಧ್ಯೆ ಯಾವುದೇ ಥರ ಲಾ ಬೇಸ್ಡ್ ಬೈಂಡಿಂಗ್ ಇಲ್ಲ. ಸೊ ಕಾಂಟ್ರಾಕ್ಟ್ ಅಂತ ಬಂದಾಗ ಪ್ರಾಮಿಸ್ ಮಾತ್ರ ಅಲ್ಲ, ಅಗ್ರಿಮೆಂಟ್ ಮಾತ್ರ ಅಲ್ಲ, ಯಾವ ಥರದಲ್ಲಿರುತ್ತೆ ಅಂತ ಅಂದರೆ, ಈಗ ನಮ್ಮ ಮಧ್ಯೆ ಕಾಂಟ್ರಾಕ್ಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಸೆಕ್ಷನ್ 2 ಕ್ಲಾಸ್ H ಬೇಸಲ್ಲಿ ನಮ್ಮದು ಇದು ಕಾಂಟ್ರಾಕ್ಟ್. ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಕೆಸೆಟ್ ಎಕ್ಸಾಮ್ಗೆ ಕ್ಲಿಯರ್ ಮಾಡೋಕ್ಕೆ, UGC ನೆಟ್ ಎಕ್ಸಾಮ್ಗೆ ಕಾಮರ್ಸ್ ಕಂಟೆಂಟನ್ನು ಕೊಡೋದು ನನ್ನ ಜವಾಬ್ದಾರಿ ಅಂತ ನಾವೇನು ಮಾಡ್ಕೊಂಡಿದ್ದೀವಿ, ಸೊ ಲೀಗಲ್ ಬೇಸಲ್ಲಿ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದೀವಿ, ಕಾಂಟ್ರಾಕ್ಟನ್ನು ಮಾಡ್ಕೊಂಡಿದ್ದೀವಿ.
ಅಂದ್ಕೊಂಡಿದ್ದೀವಿ ಅಲ್ವಾ. ಸೊ ಆವಾಗ ನಾನೇನಾದರೂ ಅದನ್ನು ಫೇಲ್ ಆದೆ ಅಂತ ಅಂದರೆ, ಸೊ ಇಲ್ಲ ನಿಮ್ಮ ಒಂದು ಕಾಮರ್ಸ್ ಬೇಸ್ ನಿಮಗೆ ಬೇಕಾಗಿರುವಂಥ ವೀಡಿಯೋನ ನಾನು ಮಾಡ್ಕೊಡೋಕ್ಕಾಗ್ತಾ ಇಲ್ಲ, ಸೊ ಒಂದು ಕ್ವಾಲಿಟಿ ವೀಡಿಯೋಸನ್ನು ನಾನು ನಿಮಗೆ ಕೊಡೋಕ್ಕಾಗ್ತಾ ಇಲ್ಲ, ನಾನು ಅದರಲ್ಲಿ ಫೇಲ್ ಆಗಿದ್ದೀನಿ ಅಂತ ಅಂದರೆ, ಸೊ ನೀವೇನಿರ್ತೀರ ಅಲ್ವಾ, ಅನದರ್ ಪಾರ್ಟಿ ಏನಿರ್ತೀರ ಅಲ್ವಾ, ನೀವೇನು ಮಾಡ್ಬೋದು ಅಂತ ಅಂದರೆ ಲೀಗಲ್ ರೆಮಿಡೀಸನ್ನು ತಗೋಬೋದು. ಸೊ ಲೀಗಲ್ ರೆಮಿಡೀಸ್ ಅಂತ ಅಂದರೆ ನನ್ನ ಅಗೇನೆಸ್ಟ್ ಆಗಿ ಕೋರ್ಟಲ್ಲಿ ನೀವು ಏನು ಮಾಡ್ಬೋದು, ಅಪೀಲ್ ಮಾಡ್ಬೋದು, ಆ್ಯಕ್ಷನನ್ನು ತಗೊಳ್ತಾ ಹೋಗ್ಬೋದು, ರೆಮಿಡೀಸನ್ನು ತಗೊಳ್ತಾ ಹೋಗ್ಬೋದು. ಸೊ ಇದೇ ಅಗ್ರಿಮೆಂಟು ಮತ್ತು ಕಾಂಟ್ರಾಕ್ಟಿಗೆ ಇರುವಂಥ ವ್ಯತ್ಯಾಸ. ಸೊ ಅದೇ ನಮ್ಮ ಮಧ್ಯ ಅಗ್ರಿಮೆಂಟ್ ಮಾತ್ರ ಆಗಿದ್ದರೆ ಲೀಗಲ್ ರೆಮಿಡೀಸ್ಗೆ ಅವಕಾಶ ಇರೋದಿಲ್ಲ. ಸೊ ಅದರ ನೆಕ್ಸ್ಟ್ ಸ್ಟೆಪ್ ನಾವೇನಾದರೂ ಕಾಂಟ್ರಾಕ್ಟಲ್ಲಿ ಬೈಂಡ್ ಆಗಿದ್ದರೆ ಸೊ ಲೀಗಲ್ ರೆಮಿಡೀಸ್ಗೆ ಏನಿರುತ್ತೆ ಅವಕಾಶ ಇರುತ್ತೆ ಅಂತ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ, ಎಷ್ಟು ಸಿಂಪಲ್ ಆಗಿ ಹೇಳೋಕ್ಕಾಗುತ್ತೋ ಅಷ್ಟು ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗ್ತಾ ಇದೆ ಅಂತ ಅಂದರೆ ನಿಮ್ಮ ರೆಸ್ಪಾನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ರೆಸ್ಪಾಂಡ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಅಂದರೆ ಬೇರೆ ಯಾವ್ಯಾವುದೋ ಥರದಲ್ಲಿ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಜಸ್ಟ್ ಒಂದು ಸಬ್ಸ್ಕ್ರಿಪ್ಷನ್ ಮತ್ತು ಒಂದು ಲೈಕ್ ಆಗಿರ್ಬೋದು, ಒಂದು ಶೇರ್ ಆಗಿರ್ಬೋದು. ಸೊ ನಿಮಗೆ ಅರ್ಥ ಆಗ್ತಾ ಇದೆ, ನೀವು ನನ್ನ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಪ್ರೂವ್ ಮಾಡ್ತಾ ಹೋಗುತ್ತೆ. ಇಲ್ಲ ಅಂತ ಅಂದರೆ ಇದೊಂಥರ ಸಿಂಗಲ್ ವೇ ಕಮ್ಯುನಿಕೇಷನ್ ಅಂತ ಕರಿತಾ ಹೋಗ್ತೀವಿ ಅಲ್ವಾ. ಸೊ ಸಿಂಗಲ್ ಕಮ್ಯುನಿಕೇಶನ್ ಅಂತ ಅಂದರೆ ಜಸ್ಟ್ ಒನ್ ವೇ ಬೇಸಲ್ಲಿ ನಾನು ಮಾತ್ರ ಹೇಳ್ತಾ ಹೋಗ್ತೀನಿ, ನಾನು ಮಾತ್ರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬಟ್ ನೀವು ನನಗೇನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ಅರ್ಥ ಆಗ್ತಾ ಇದೆಯೋ, ಅರ್ಥ ಆಗ್ತಾ ಇಲ್ವೋ, ನಿಮ್ಮ ಪ್ರಿಪ್ರೇಷನ್ ಯಾವ ಥರ ಇದೆ, ಸೊ ಏನೂ ನನಗೆ ನೀವು ತಿಳಿಸ್ತಾನೆ ಇಲ್ಲ ಅಂತ ಅಂದರೆ ಕಂಪ್ಲೀಟಾಗಿ ಒನ್ ವೇ ಅಂತ ಅನಿಸುತ್ತೆ. ಸೊ ನಾನು ಈ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಫ್ರೀ ಸಿಕ್ಕಿರೋ ಟೈಮಲ್ಲಿ ನಾನು ಕ್ಲಾಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನನಗೆ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತ ಅಂದರೆ ಇದೊಂಥರ ನೆಗೆಟಿವ್ ಮೋಟಿವ್ ಅಂತ ಹೇಳ್ಬೋದು. ಸೊ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದು ನಥಿಂಗ್ ಬಟ್ ಅದೇ ಮೋಟಿವೇಶನ್ ಆಗಿರುತ್ತೆ ಅಲ್ವಾ. ಸೊ ಇನ್ನೂ ಹೆಚ್ಚೆಚ್ಚು ಕಂಟೆಂಟನ್ನು ನಿಮಗೆ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ, ಕ್ವಾಲಿಟಿ ಕಂಟೆಂಟನ್ನು ಕೊಡೋಕ್ಕೆ ಅಂತ ಹೇಳ್ತಾ. ಸೊ ಎಲಿಮೆಂಟ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟನ್ನು ನೋಡ್ತಾ ಹೋಗೋಣ. ಸೊ ಕಾಂಟ್ರಾಕ್ಟ್ ಅಂತ ಬಂದಾಗ ಅದರಲ್ಲಿ ಸಮ್ ಆಫ್ ದ ಸ್ಪೆಸಿಫಿಕ್ ಎಲಿಮೆಂಟ್ಸ್ ಇರಬೇಕು. ಎಲಿಮೆಂಟ್ಸ್ ಇದ್ದರೆ ನಾವೇನಂತ ಕರಿತೀವಿ, ಅದನ್ನು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರಿತಾ ಹೋಗ್ತೀವಿ. ಸೊ ಯಾವ್ಯಾವ ಎಲಿಮೆಂಟ್ಸ್ ಇರಬೇಕು ನೋಡ್ತಾ ಹೋಗೋಣ ಒಂದ್ಸತಿ. ಸೊ ಫಸ್ಟು ಆಫರು ಮತ್ತು ಅಕ್ಸೆಪ್ಟೆನ್ಸ್ ಇರಬೇಕು. ಸೊ ಆಫರು ಮತ್ತು ಅಕ್ಸೆಪ್ಟೆನ್ಸ್ ಅನ್ನೋದನ್ನು ನಾನು ಪ್ರೀವಿಯಸ್ ಆಗು ಕೂಡ ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಲಿ ಒಂದು ಪಾರ್ಟಿ ಮಸ್ಟ್ ಮೇಕ್ ಲಾಫುಲ್ ಆಫರ್, ಅದರ್ ಮಸ್ಟ್ ಅಕ್ಸೆಪ್ಟ್ ಇಟ್ ಅಂತ. ಈಗ ಯಾರೋ ಒಬ್ಬರು ಕಾಂಟ್ರಾಕ್ಟ್ ಅಂತ ಅಂದರೆ 2 ಪಾರ್ಟೀಸ್ ಇರಲೇಬೇಕು. ಸೊ ಒಬ್ಬರು ಏನು ಮಾಡ್ತಾರೆ, ಏನೋ ಒಂದನ್ನು ಆಫರ್ ಮಾಡ್ತಾರೆ, ಇನ್ನೊಬ್ರು ಅದನ್ನು ಏನು ಮಾಡಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ. ಸೊ ಅಲ್ಲಿ ಏನಿರಬೇಕು, ಕಾಂಟ್ರಾಕ್ಟ್ ಅಂತ ಅಂದರೆ ಆಫರ್ ಇರಬೇಕು, ಅಕ್ಸೆಪ್ಟೆನ್ಸ್ ಇರಬೇಕು. ಸೊ ಆ ಅಕ್ಸೆಪ್ಟೆನ್ಸ್ ಏನಿದೆ ಅಲ್ವಾ, ಪ್ರಾಪರ್ ಆಗಿ ಕಮ್ಯುನಿಕೇಟ್ ಆಗಿರಬೇಕು. ಅಂದರೆ ಯಾವ ಥರದಲ್ಲಿ ಅಕ್ಸೆಪ್ಟ್ ಮಾಡಿದ್ದಾರೆ, ಅವರ ಒಂದು ಕಾಂಟ್ರಾಕ್ಟ್ ಯಾವ ಥರ ಇದೆ, ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲದನ್ನು ಏನು ಮಾಡಬೇಕು, ಅವರು ಪ್ರಾಪರ್ ಆಗಿ ಮಾತಾಡ್ಕೊಂಡಿರಬೇಕು ಅನ್ನೋದು. ಸೊ ಆಫರು ಮತ್ತು ಅಕ್ಸೆಪ್ಟೆನ್ಸ್ ಏನಾಗಿರುತ್ತೆ, ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ದ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಏನಿರಬೇಕು, ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್ ಅಂತ. ದ ಪಾರ್ಟೀಸ್ ಮಸ್ಟ್ intend that their agreement should have legal consequences. Social domestic promises generally do not create ಕಾಂಟ್ರಾಕ್ಟ್ಸ್ ಅಂತ. ಇಲ್ಲಿ ನೋಡಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಅಷ್ಟೆಲ್ಲ ಉದ್ದ ಸೆಂಟೆನ್ಸ್ ಏನು ಬೇಡ. ಸೊ ನಮಗೆ ಲೀಗಲ್ ರಿಲೇಷನ್ಶಿಪ್ಪನ್ನು ಕ್ರಿಯೇಟ್ ಮಾಡುವಂಥ ಒಂದು ಇಂಟೆನ್ಷನ್ ಇರಬೇಕು. ಸೊ ಲೀಗಲ್ ರಿಲೇಷನ್ಶಿಪ್ಪನ್ನು ಕ್ರಿಯೇಟ್ ಮಾಡುವಂಥ ಒಂದು ಇಂಟೆನ್ಷನ್ ಅಂತ ಅಂದರೆ, ಸೊ ಆ ಅಗ್ರಿಮೆಂಟ್ ಬೇಸಲ್ಲಿ ಏನಿದೆ ಅಲ್ವಾ, ಲೀಗಲ್ ಕಾನ್ಸಿಕ್ವೆನ್ಸಸ್ಸನ್ನು ಕ್ರಿಯೇಟ್ ಮಾಡುವಂಥ ಒಂದು ಕಾನ್ಸೆಪ್ಟ್ ಇರಬೇಕು ಅಂತ. ಆ ಒಂದು ಲೀಗಲಿ ಹೋಗುವಂಥ ಕಾನ್ಸೆಪ್ಟ್ ಇದ್ದರೆ ನಾವೇನು ಮಾಡ್ತೀವಿ, ಕಾಂಟ್ರಾಕ್ಟನ್ನು ಮಾಡ್ಕೋಬೋದು. ಇಲ್ಲ ಲೀಗಲ್ ಬೇಸಲ್ಲಿ ನಾವು ಹೋಗೋದಿಲ್ಲ, ವಿ ಆರ್ ನಾಟ್ ರೆಡಿ ಟು ಫೇಸ್ ದ ಲೀಗಲ್ ಕಾನ್ಸಿಕ್ವೆನ್ಸಸ್ ಅಂತ ಅಂದರೆ ನಮಗಿರೋ ಆಪ್ಷನ್ ಯಾವುದು, ಅಗ್ರಿಮೆಂಟ್ ಅಂತ ಆಗಿರುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ನೆಕ್ಸ್ಟ್ ನೋಡೋಣ, ಲಾಫುಲ್ ಕನ್ಸಿಡರೇಷನ್ ಅಂತ ಕರಿತೀವಿ. ಸೊ ಲಾಫುಲ್ ಕನ್ಸಿಡರೇಷನ್ ಅಂತ ಅಂದರೆ ಏನು, ಕನ್ಸಿಡರೇಷನ್ ಮೀನ್ಸ್ ಸಮಥಿಂಗ್ ಇನ್ ರಿಟರ್ನ್ ಅಂತ. ಇಟ್ ಮಸ್ಟ್ ಬಿ ರಿಯಲ್, ಲಾಫುಲ್ ಆ್ಯಂಡ್ ನಾಟ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ. ಇಲ್ಲಿ ಒಂದು ಯಾವುದೋ ಒಂದನ್ನು ರಿಟರ್ನ್ ತೊಗೊಳ್ಳೋ ಅಂಥದ್ದು. ಈಗ ನಮ್ಮ ಮಧ್ಯೆ ಅಗ್ರಿಮೆಂಟ್ ಆಗಿರುತ್ತೆ ಅಂತ ಅಂದರೆ, ಈಗ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಏನೋ ಒಂದು ಸಿಗೋ ಥರದಲ್ಲಿ ಇರುತ್ತೆ ಅಲ್ವಾ, ಅದನ್ನು ಏನು ಮಾಡ್ತಾರೆ, ಅವರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಸೊ ಅದು ರಿಯಲ್ ಆಗಿನೂ ಇರಬೇಕು, ಲಾಫುಲ್ ಆಗೂ ಇರಬೇಕು, ಅಂದರೆ ಲಾ ಬೇಸ್ಡಲ್ಲಿ ಲೀಗಲಿ ಆಗಿರಬೇಕು ಅಂತ. ಆಮೇಲೆ ಪಬ್ಲಿಕ್ ಪಾಲಿಸ್ಗೆ ಅಪೋಸ್ ಆಗೋ ಅಂಥ ಒಂದು ಕನ್ಸಿಡರೇಷನ್ ಇಲ್ಲಿ ಇರಬಾರ್ದು ಅಂತ. ಸೊ ಈ ಲಾಫುಲ್ ಕನ್ಸಿಡರೇಷನನ್ನು ಕೂಡ ನಾವೇನು ಮಾಡ್ತೀವಿ, ಇಲ್ಲಿ ಇಂಪಾರ್ಟೆಂಟ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಏನು, ಕಾಂಪಿಟೆನ್ಸಿ ಆಫ್ ಪಾರ್ಟೀಸ್ ಅಂತ. ಕಾಂಪಿಟೆನ್ಸೀಸ್ ಆಫ್ ಪಾರ್ಟೀಸ್ ಅಂತ ಅಂದರೆ, ಪಾರ್ಟೀಸ್ ಮಸ್ಟ್ ಬಿ ಮೇಜರ್ಸ್, ಸೌಂಡ್ ಮೈಂಡ್, ನಾಟ್ ಡಿಸ್ಕ್ವಾಲಿಫೈಡ್ ಬೈ ಲಾ ಅಂತ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ.
ಅಂತ ಅಂದರೆ ಕಾಂಪಿಟೆನ್ಸೀಸ್ ಆಫ್ ಪಾರ್ಟೀಸ್ ಅಂತ ಅಂದರೆ ಅವ್ರು ಏನಾಗಿರಬೇಕು, ಮೇಜರ್ಸ್ ಆಗಿರಬೇಕು. ಮೈನರ್ ಮೇಜರ್ ಅಂತ ಅಂದರೆ ನಿಯರ್ಲಿ 18 ಇಯರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ಆ ಥರದವ್ರ ಮಧ್ಯೆ ಏನಾಗಬೇಕು, ಇಲ್ಲಿ ಕಾಂಟ್ರಾಕ್ಟ್ ಆಗಬೇಕು. ಅದೇ ಮೈನರ್ ಪಾರ್ಟೀಸ್ ಇದ್ದರೆ ಅವ್ರಿಗೆ ಯಾವೊಂದು ಮೆಚುರಿಟಿ ಇರೋದಿಲ್ಲ. ಕಾಂಟ್ರಾಕ್ಟ್ ಅಂತ ಅಂದರೆ ಏನು, ಅದನ್ನು ಯಾವ ಥರ ಫಾಲೋ ಮಾಡಬೇಕು, ಅದನ್ನ ಬ್ರೀಚ್ ಮಾಡದೇ ಇರೋ ಅಂಥದ್ದು. ಸೊ ಆ ಕಾನ್ಸೆಪ್ಟ್ ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಕಾಂಟ್ರಾಕ್ಟ್ ಅಂತ ಅಂದರೆ ಏನಾಗಿರಬೇಕು, ಅಲ್ಲಿ ಮೇಜರ್ ಪಾರ್ಟೀಸ್ ಇರಬೇಕು, ಸೌಂಡ್ ಮೈಂಡೆಡ್ ಆಗಿರಬೇಕು. ಸೌಂಡ್ ಮೈಂಡೆಡ್ ಅಂತ ಅಂದರೆ ಏನು, ಮೆಂಟಲ್ ಹೆಲ್ತ್ ಅಂತ ಕರಿತೀವಿ ನಾವಲ್ವಾ. ಸೊ ಮೆಂಟಲ್ ಹೆಲ್ತ್ ಏನಾಗಿರಬೇಕು ಅಂದರೆ ಪ್ರಾಪರ್ ಆಗಿರಬೇಕು. ಈಗ ಯಾವ ಥರ ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀವಿ, ಅದರ ಸರ್ಕಮ್ಸ್ಟೆನ್ಸಸ್ ಏನು, ಕಾನ್ಸಿಕ್ವೆನ್ಸಸ್ ಏನಾಗಿರುತ್ತೆ ಎಲ್ಲದು ಅವ್ರಿಗೆ ಗೊತ್ತಾಗೋ ಥರದಲ್ಲಿ ಇರಬೇಕು. ಆ ಥರದವ್ರನ್ನ ನಾವೇನು ಮಾಡಬೇಕು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಸೊ ಡಿಸ್ಕ್ವಾಲಿಫೈಡ್ ಬೈ ಲಾ ಅಂತ, ನಾಟ್ ಡಿಸ್ಕ್ವಾಲಿಫೈಡ್ ಅಂತ ಕರಿತೀವಿ. ಲಾ ಅಂಡರಲ್ಲಿ ಆ ಒಂದು ಪರ್ಸನ್ ನಾಟ್ ಎಲಿಜಿಬಲ್ ಅಂತ ಹೇಳೋ ಹಾಗಿಲ್ಲ. ಅವ್ರೇನಾಗಿರಬೇಕು, ಇಲ್ಲಿ ಕ್ವಾಲಿಫೈಡ್ ಆಗಿರಬೇಕು. ಅದಕ್ಕೋಸ್ಕರ ಕಾಂಪಿಟೆನ್ಸಿ ಆಫ್ ಪಾರ್ಟೀಸು ಕೂಡ ಇಲ್ಲಿ ಏನಾಗಿರುತ್ತೆ, ಇಂಪಾರ್ಟೆಂಟ್ ಎಲಿಮೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಫ್ರೀ ಕನ್ಸೆಂಟ್ ಅಂತ. ಇದು ಕೂಡ ಇಂಪಾರ್ಟೆಂಟ್ ಎಲಿಮೆಂಟ್. ಏನು ಫ್ರೀ ಕನ್ಸೆಂಟ್ ಅಂತ ಅಂದರೆ, ಕನ್ಸೆಂಟ್ ಶುಡ್ ನಾಟ್ ಬಿ ಒಬ್ಟೈನ್ ಥ್ರೂ coercion, undue influence, ಫ್ರಾಡ್, ಮಿಸ್ರೆಪ್ರೆಸೆಂಟೇಷನ್ ಆರ್ ಮಿಸ್ಟೇಕ್ ಅಂತ. ಸೊ ಈ ಎಲ್ಲದರಿಂದ ಕೂಡ ಒಂದು ಕಾಂಟ್ರಾಕ್ಟ್ ಅನ್ನೋದು ಏನಾಗಿರಬೇಕು, ಇಲ್ಲಿ ಫ್ರೀ ಆಗಿರಬೇಕು. ಸೊ ಫ್ರೀ ಆಗಿರಬೇಕು ಅಂತ ಅಂದರೆ ಯಾವುದೇ ಥರ ಅನ್ಡ್ಯೂ ಇನ್ಫ್ಲುಯೆನ್ಸಸ್ ಇರಬಾರ್ದು, ಫ್ರಾಡ್ಸ್ ಇರಬಾರ್ದು, ಮಿಸ್ರೆಪ್ರೆಸೆಂಟೇಷನ್ ಅಥವಾ ಮಿಸ್ಟೇಕ್ಸ್ ಇರಬಾರ್ದು. ಅದೆಲ್ಲದರಿಂದ ಕೂಡ ಕಾಂಟ್ರಾಕ್ಟ್ ಏನಾಗಿರಬೇಕು, ಇಲ್ಲಿ ಫ್ರೀ ಆಫ್ ದಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಏನು, ಲಾಫುಲ್ ಆಬ್ಜೆಕ್ಟ್ ಅಂತ ಅಲ್ವಾ. ದ ಪರ್ಪಸ್ ಆಫ್ ದ ಅಗ್ರಿಮೆಂಟ್ ಶುಡ್ ನಾಟ್ ಬಿ ಇಲ್ಲೀಗಲ್, ಇಮ್ಮಾರಲ್ ಆರ್ ಅಪೋಸ್ ಪಬ್ಲಿಕ್ ಪಾಲಿಸಿ. ಸೊ ಒಂದು ಕಾಂಟ್ರಾಕ್ಟನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ, ಅಗ್ರಿಮೆಂಟ್ ನೆಕ್ಸ್ಟ್ ಕಾಂಟ್ರಾಕ್ಟ್ ಆಗಿ ಲಾಫುಲಿ ಕನ್ವರ್ಟ್ ಆಗ್ತಾ ಇದೆ ಅಂತ ಅಂದರೆ ಅದು ಯಾವುದೇ ಕಾರಣಕ್ಕೂ ಇಲ್ಲೀಗಲ್ ಆಗಿರಬಾರ್ದು, ಇಮ್ಮಾರಲ್ ಆಗಿರಬಾರ್ದು. ಸೊ ಪಬ್ಲಿಕ್ ಪಾಲಿಸಿಗೆ ಅಪೋಸ್ ಆಗೋ ಥರದಲ್ಲಿ ಇರಬಾರ್ದು. ಅರ್ಥ ಆಗ್ತಾ ಇದೆ. ಸೊ ಲೀಗಲ್ ಬೇಸ್ಡಲ್ಲಿ ನಾವೇನು ಮಾಡಬೇಕು, ನಮ್ಮ ಆ್ಯಕ್ಟಿವಿಟೀಸ್ ಇರಬೇಕು ಅಂಡರ್ ದ ಕಾಂಟ್ರಾಕ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಏನು, ಸರ್ಟೆನಿಟಿ ಆ್ಯಂಡ್ ದ ಪಾಸಿಬಿಲಿಟೀಸ್ ಅಂತ ಕರಿತೀವಿ. ಸೊ ಟರ್ಮ್ಸ್ ಮಸ್ಟ್ ಬಿ ಕ್ಲಿಯರ್, ಕೇಪಬಲ್ ಆಫ್ ಪರ್ಫಾರ್ಮೆನ್ಸ್, ಇಂಪಾಸಿಬಲ್ ಅಗ್ರಿಮೆಂಟ್ಸ್ ಆರ್ ವಾಯ್ಡ್ ಅಂತ. ಈಗ ಯಾವುದು ಪಾಸಿಬಲ್ ಇರುತ್ತೆ, ಯಾವುದು ಸರ್ಟೆನಿಟಿ ಇರುತ್ತೆ ಅಂಥದನ್ನು ನಾವೇನು ಮಾಡಬೇಕು, ಇಲ್ಲಿ ಅಗ್ರಿಮೆಂಟ್ ಆಗಿ ಮಾಡ್ಕೊಳ್ತಾ ಹೋಗಬೇಕು. ಯಾವುದೋ ಇಂಪಾಸಿಬಲ್ಗಳನ್ನು ತೊಗೊಂಡು ಬಂದು ಇವಾಗ ಏನೋ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ, ಅದನ್ನು ಅಚೀವ್ ಮಾಡೋಕ್ಕೆ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ದನ್ನು ನಾವೇನೋ ಅಗ್ರಿಮೆಂಟ್ ಅಂತ ಮಾಡ್ಕೊಳ್ತಾ ಇದ್ದೀವಿ, ನಾವೇನೋ ಕಾಂಟ್ರಾಕ್ಟ್ ಅಂತ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದರೆ ಅದು ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟ್ ಆಗೋದಿಲ್ಲ. ಕಾಂಟ್ರಾಕ್ಟ್ ಆಗಬೇಕು ಅಂತ ಅಂದರೆ ಅಲ್ಲಿ ಆ ಒಂದು ವರ್ಕ್ ಆಗುವಂಥ ಒಂದು ಪಾಸಿಬಿಲಿಟೀಸ್ ಜಾಸ್ತಿ ಇರಬೇಕು. ಸೊ ಅಂಥ ಒಂದು ಇದ್ರ ಮೇಲೆ ನಾವೇನು ಮಾಡ್ಬೋದು, ಕಾಂಟ್ರಾಕ್ಟನ್ನು ಬಿಲ್ಡ್ ಮಾಡ್ಬೋದು. ಸೊ ಇದೆಲ್ಲದನ್ನು ಕೂಡ ಅದಕ್ಕೋಸ್ಕರನೇ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಕೊಡ್ಬೋದು ಎಕ್ಸಾಮಲ್ಲಿ. ಸೊ ಯಾವುದೋ 4-5 ಆಪ್ಷನ್ ಕೊಟ್ಟು ಇದರಲ್ಲಿ ವಿಚ್ ಇಸ್ ನಾಟ್ ದ ಎಲಿಮೆಂಟ್ಸ್ ಆಫ್ ಕಾಂಟ್ರಾಕ್ಟ್ ಅಂತ ಕೇಳ್ಬೋದು. ಇಲ್ಲ ಅಂತ ಅಂದರೆ ವಿಚ್ ಇಸ್ ದ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ದ ಕಾಂಟ್ರಾಕ್ಟ್ ಅಂತ ಕೇಳ್ಬೋದು. ಸೊ ಇದೆಲ್ಲದನ್ನು ಕೂಡ ಶಾರ್ಟ್ ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಏನಿದೆ, ಕೆಪಾಸಿಟಿ ಆಫ್ ಪಾರ್ಟೀಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಏನೇನು ಕೆಪಾಸಿಟೀಸ್ ಇರಬೇಕು, ಈಗ ನೋಡಿ ನಾನು ಹೇಳಿದೆ ಕಾಂಟ್ರಾಕ್ಟ್ ಅಂತ ಅಂದರೆ ಇಬ್ಬರು ಪಾರ್ಟೀಸ್ ಇರಬೇಕು ಅಂತ ಹೇಳಿದ್ದೀನಿ ನಾನು ಅಲ್ವಾ. ಸೊ ಆ ಪಾರ್ಟೀಸ್ ಏನಿದ್ದಾರೆ ಅವ್ರಿಗೆ ಏನೇನು ಕೆಪಾಸಿಟೀಸ್ ಇರಬೇಕು, ಯಾವ ಥರ ಇರಬೇಕು, ಅವರ ಒಂದು ಕೆಪಬಿಲಿಟಿ ಹೆಂಗಿರಬೇಕು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಲಾಫುಲಿ. ಸೊ ಸೆಕ್ಷನ್ 11 ಹೇಳುತ್ತೆ, ಏನಂತ ಹೇಳುತ್ತೆ ಇಲ್ಲಿ ಸೆಕ್ಷನ್ 11 ನಮಗೆ, ಎವ್ರಿ ಪರ್ಸನ್ ಈಸ್ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಇಫ್ ಹಿ ಆರ್ ಶಿ ಹ್ಯಾಸ್ ಅಟೈನ್ ದ ಏಜ್ ಆಫ್ ಮೆಜಾರಿಟಿ. ಸೊ ನಾನು ಪ್ರೀವಿಯಸ್ಸಲ್ಲೂ ಹೇಳಿದೆ, ಮೆಜಾರಿಟಿ ಮೇಜರ್ಸ್ ಮಧ್ಯೆ ಏನಾಗಬೇಕು, ಇಲ್ಲಿ ಕಾಂಟ್ರಾಕ್ಟ್ ಆಗಬೇಕು, ಮೈನರ್ಸ್ ಮಧ್ಯೆ ಕಾಂಟ್ರಾಕ್ಟ್ ಆಗೋ ಹಾಗಿಲ್ಲ. ಸೊ ಸೌಂಡ್ ಮೈಂಡೆಡ್ ಆಗಿರಬೇಕು, ನಾಟ್ ಡಿಸ್ಕ್ವಾಲಿಫೈಡ್ ಬೈ ಲಾ. ಇದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಸೊ ನೆಕ್ಸ್ಟ್ ಒನ್, ಮೈನರ್ ಅಂತ ಅಂದರೆ ಏನು, ಎ ಮೈನರ್ಸ್ ಅಗ್ರಿಮೆಂಟ್ ಇಸ್ ವಾಯ್ಡ್ ಅಂತ ಅಂದರೆ ಮೈನರ್ಸ್ ಮಧ್ಯೆ ಅಗ್ರಿಮೆಂಟ್ ಆದರೆ ಅದನ್ನು ನಾವು ವೈಡ್ ಆರ್ ನಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂತ ಅಂದರೆ ಅದು ವ್ಯಾಲಿಡ್ ಅಲ್ಲ ಅಂತಾನೆ. ಸೊ ಎ ಮೈನರ್ ಕೆನಾಟ್ ಬಿ ಫೋರ್ಸ್ ಟು ಪರ್ಫಾರ್ಮ್ ಕಾಂಟ್ರಾಕ್ಚುಯಲ್ ಒಬ್ಲಿಗೇಷನ್ಸ್ ದೋ ಕಾಂಟ್ರಾಕ್ಟ್ಸ್ ಆಫ್ ನೆಸೆಸಿಟೀಸ್ ಹ್ಯಾವ್ ಲಿಮಿಟೆಡ್ ಪ್ರೊಟೆಕ್ಷನ್. ಸೊ ಯಾವುದೇ ಒಂದು ಮೈನರ್ನ ಏನು ಮಾಡೋ ಹಾಗಿಲ್ಲ, ಇಲ್ಲಿ ಫೋರ್ಸ್ ಮಾಡೋ ಹಾಗಿಲ್ಲ, ಕಾಂಟ್ರಾಕ್ಟಲ್ಲಿ ಪಾರ್ಟಿಸಿಪೇಟ್ ಮಾಡೋ ಥರ, ಪರ್ಫಾರ್ಮ್ ಮಾಡೋ ಥರ ಫೋರ್ಸ್ ಮಾಡೋ ಹಾಗಿಲ್ಲ ಅಂತ ಹೇಳುತ್ತೆ.
ಸೊ ನೆಕ್ಸ್ಟು ಸೌಂಡ್ ಮೈಂಡೆಡ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಸೌಂಡ್ ಮೈಂಡ್ ಅಂತ ಅಂದರೆ ಇವಾಗ ಪರ್ಸನ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ದ ಕಾಂಟ್ರಾಕ್ಟ್ ಅಂತ ಅಂದರೆ ಇದು ಮೆಂಟಲ್ ಹೆಲ್ತ್ ಅಲ್ವಾ, ನಾನು ಪ್ರೀವಿಯಸ್ ಆಗಿ ಕೂಡ ಹೇಳಿದೆ. ಅಂತ ಅಂದರೆ ಈಗ ಒಂದು ಪಾರ್ಟಿ ಇರ್ತಾರೆ, ಪಾರ್ಟಿ ಮೀನ್ಸ್ ನಥಿಂಗ್ ಬಟ್ ಪರ್ಸನ್ ಅಂತ ಅರ್ಥ. ಸೊ ಅವರಿಗೆ ಕಾಂಟ್ರಾಕ್ಟ್ ನೇಚರ್ ಯಾವ ಥರ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇರಬೇಕು. ಸೊ ಜಡ್ಜ್ಮೆಂಟ್ ಎಟ್ ದ ಟೈಮ್ ಆಫ್ ಎಂಟರಿಂಗ್ ಇನ್ ಟು ದ ಅಗ್ರಿಮೆಂಟ್, ರ್ಯಾಷನಲ್ ಜಡ್ಜ್ಮೆಂಟ್. ಸೊ ಎಲ್ಲ ಒಂದು ಕೆಪಾಸಿಟಿ ಇರಬೇಕು ಅಂತ ಅಂದರೆ ಅವರ ಮೆಂಟಲ್ ಹೆಲ್ತ್ ಕೂಡ ಪರ್ಫೆಕ್ಟ್ ಆಗಿರಬೇಕಲ್ವಾ. ಅದಕ್ಕೋಸ್ಕರ ಸೌಂಡ್ ಮೈಂಡೆಡ್ನೆಸ್ ಇದೆ ಅಲ್ವಾ, ಅದು ಕೂಡ ಒನ್ ಆಫ್ ದ ಕೆಪಾಸಿಟಿ ಆಫ್ ದ ಪಾರ್ಟೀಸ್ ಅಂತ ಕರಿತೀವಿ. ಸೊ ಡಿಸ್ಕ್ವಾಲಿಫೈಡ್ ಪರ್ಸನ್ ಅಂತ. ಸೊ ಏಲಿಯನ್ ಎನಿಮೀಸ್, ಇನ್ಸಾಲ್ವೆಂಟ್ ಅಂತ ಅಂದ್ರೆ ಏನು, ದಿವಾಳಿ ಆದವರಲ್ವಾ, ಕನ್ವಿಕ್ಸ್. ಸೊ ಇವರೆಲ್ಲರನ್ನು ಕೂಡ ಏನು ಮಾಡೋ ಹಾಗಿಲ್ಲ, ಇಲ್ಲಿ ಕಾಂಟ್ರಾಕ್ಟ್ ಒಳಗಡೆ ಇನ್ವಾಲ್ವ್ ಮಾಡೋ ಹಾಗಿಲ್ಲ. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಎಸ್. ಸೊ ನೆಕ್ಸ್ಟ್ ಟಾಪಿಕ್ನ ಮೆನ್ಷನ್ ಮಾಡಿದ್ದೀನಿ ನಾನು, ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತ ಅಲ್ವಾ. ಸೊ ಏನು ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತ ಅಂದರೆ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡೋ ಅಂಥದಕ್ಕೆ ನಾವು ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೊ ಯಾವ್ಯಾವ ಥರದಲ್ಲಿ ನಾವು ಕ್ಯಾನ್ಸಲ್ ಮಾಡ್ಬೋದು, ಯಾವ್ಯಾವ ಥರದಲ್ಲಿ ಕಾಂಟ್ರಾಕ್ಟನ್ನು ಎಂಡ್ ಮಾಡ್ಬೋದು ಅಂತ ಇಲ್ಲಿ ಕಾನ್ಸೆಪ್ಟ್ ಇರುವಂಥದ್ದಲ್ವಾ. ಸೊ ಬೈ ಪರ್ಫಾರ್ಮೆನ್ಸ್. ಸೊ ಪರ್ಫಾರ್ಮೆನ್ಸ್ ಬೇಸಲ್ಲಿ ಏನು ಮಾಡ್ಬೋದು, ಕಾಂಟ್ರಾಕ್ಟನ್ನು ಡಿಸ್ಚಾರ್ಜ್ ಮಾಡ್ಬೋದು. ವೆನ್ ಬೋತ್ ಪಾರ್ಟೀಸ್ ಪರ್ಫಾರ್ಮ್ ದರ್ ಕಾಂಟ್ರಾಕ್ಚುಯಲ್ ಒಬ್ಲಿಗೇಷನ್ ಕಂಪ್ಲೀಟ್ಲಿ, ಆವಾಗ ಕಾಂಟ್ರಾಕ್ಟ್ ಏನಾಗುತ್ತೆ, ಎಂಡ್ ಆಗುತ್ತೆ. ಅವರ ಒಂದು ಒಬ್ಲಿಗೇಷನ್ ಕಂಪ್ಲೀಟ್ ಆಯಿತು ಅಂತ ಅಂದರೆ ಕಾಂಟ್ರಾಕ್ಟಲ್ಲಿ ಮುಗೀತು ಅಂತ ಅರ್ಥ. ಸೊ ಬೈ ಮ್ಯೂಚುವಲ್ ಅಗ್ರಿಮೆಂಟ್ ಅಂತ ಅಂದರೆ ಏನು, ಇಬ್ಬರ ಮಧ್ಯ ಕಾಂಟ್ರಾಕ್ಟ್ ಆಗಿರತ್ತೆ ಅಲ್ವಾ. ಸೊ ಅವರಿಬ್ಬರೂ ಒಂದು ಅಗ್ರಿಮೆಂಟ್ ಬೇಸಲ್ಲಿ ಆ ಒಂದು ಕಾಂಟ್ರಾಕ್ಟನ್ನು ಏನು ಮಾಡೋಣ, ಡಿಸ್ಚಾರ್ಜ್ ಮಾಡೋಣ ಅಥವಾ ಕ್ಲೋಸ್ ಮಾಡೋಣ ಅಂತ ಅವ್ರೇನಾದರೂ ಒಪ್ಕೊಂಡಿದ್ರೆ ಆವಾಗಲೂ ಕೂಡ ಕಾಂಟ್ರಾಕ್ಟನ್ನು ಏನು ಮಾಡ್ಬೋದು, ಅವರು ಡಿಸ್ಚಾರ್ಜ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಬೈ ಇಂಪಾಸಿಬಿಲಿಟಿ. ಸೊ ಬೈ ಇಂಪಾಸಿಬಿಲಿಟೀಸ್ ಅಂತ ಅಂದರೆ ಇಫ್ ಪರ್ಫಾರ್ಮೆನ್ಸ್ ಬಿಕಮ್ಸ್ ಇಂಪಾಸಿಬಲ್ ಡ್ಯೂ ಟು ಇವೆಂಟ್ಸ್ ಬಿಯಾಂಡ್ ದ ಪಾರ್ಟೀಸ್ ಕಂಟ್ರೋಲ್, ದ ಕಾಂಟ್ರಾಕ್ಟ್ ಇಸ್ ಡಿಸ್ಚಾರ್ಜ್ ಬೈ ಫ್ರಸ್ಟ್ರೇಷನ್. ಏನು ಹಂಗಂತ ಅಂದರೆ ನಾನು ಹೇಳಿದ್ದೆ. ಸೊ ಒಂದು ಕಾಂಟ್ರಾಕ್ಟ್ ಅಂತ ಅಂದರೆ ಪಾಸಿಬಿಲಿಟಿ ಬೇಸಲ್ಲಿ ಇರಬೇಕು, ಇಂಪಾಸಿಬಲ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋ ಹಾಗಿಲ್ಲ ಅವರು ಕಾಂಟ್ರಾಕ್ಟಿಗೆ. ಸೊ ಅವರು ಕಾಂಟ್ರಾಕ್ಟ್ ಮಾಡ್ಕೊಳ್ಳುವಾಗ ದೇ ಥಾಟ್ ದಟ್ ಇಟ್ ಈಸ್ ಪಾಸಿಬಲ್ ಅಂತ ಯಾವುದೋ ಒಂದು ಟಾರ್ಗೆಟನ್ನು ಇಟ್ಕೊಂಡಿರ್ತಾರೆ. ಸೊ ಅದನ್ನು ನಾವು ಮಾಡ್ಬೋದು ಅನ್ನೋ ಬೇಸಲ್ಲಿ ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ ಅಲ್ವಾ. ಆಮೇಲೆ ಅವ್ರಿಗೆ ಅನಿಸುತ್ತೆ ಇದು ನಮ್ಮ ಕಂಟ್ರೋಲಲ್ಲಿಲ್ಲ, ನಾವು ಇದನ್ನು ಪಾಸಿಬಲ್ ಮಾಡೋಕ್ಕಾಗೋದಿಲ್ಲ, ಅಚೀವ್ ಮಾಡೋಕ್ಕಾಗೋದಿಲ್ಲ ಅಂತ. ಸೊ ಆ ಥರ ಇಂಪಾಸಿಬಿಲಿಟೀಸ್ ಏನಾದರೂ ಕ್ರಿಯೇಟ್ ಆದರೆ ಆವಾಗಲೂ ಕೂಡ ಅವ್ರು ಏನು ಮಾಡ್ಬೋದು, ಕಾಂಟ್ರಾಕ್ಟನ್ನು ಡಿಸ್ಚಾರ್ಜ್ ಮಾಡ್ಬೋದು ಅಂತ ಅಂದರೆ ಕನ್ಕ್ಲೂಡ್ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ಏನು, ಬೈ ಬ್ರೀಚ್ ಅಂತ. ಏನು ಬ್ರೀಚ್ ಅಂತ ಅಂದರೆ ಬ್ರೀಚ್ ಅಂತ ಅಂದರೆ ಇದೆ ಅಲ್ವಾ, ನಾವು ಯಾವುದನ್ನು ಒಂದು ಹೇಳ್ಕೊಂಡಿರ್ತೀವಿ ಅದರ ವಿರುದ್ಧವಾಗಿ ನಡ್ಕೊಳ್ಳೋ ಅಂಥದ್ದು ಅಂತ ಅಂದರೆ ವೆನ್ ಒನ್ ಪಾರ್ಟಿ ರೆಫ್ಯೂಸ್ ಟು ಪರ್ಫಾರ್ಮ್ ಆರ್ ಆ್ಯಕ್ಚುಲಿ ಫೇಲ್ಸ್ ಟು ಪರ್ಫಾರ್ಮ್ ಇಟ್ಸ್ ಒಬ್ಲಿಗೇಷನ್ ಅಂತ. ಈಗ ನಮಗೆ ಒನ್ ಆಫ್ ದ ಬೌಂಡಿಂಗ್ಸ್ ಇರುತ್ತೆ ಅಲ್ವಾ, ಅದನ್ನು ನಾವು ಏನು ಮಾಡಬೇಕು, ಲಾಫುಲಿ ಫುಲ್ಫಿಲ್ ಮಾಡಬೇಕು. ನಾವು ಕಾಂಟ್ರಾಕ್ಟಲ್ಲಿ ಆಗಿದ್ದೀವಿ ಅಂತ ಅಂದರೆ ಅದನ್ನ ಫುಲ್ಫಿಲ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಆದರೆ ಸ್ವಲ್ಪ ಟೈಮ್ ಆದಮೇಲೆ ಒಂದು ಪಾರ್ಟಿ ರೆಫ್ಯೂಸ್ ಟು ಪರ್ಫಾರ್ಮ್ ದ ಡ್ಯೂಟೀಸ್, ಇಲ್ಲ ನನ್ನ ಹತ್ರ ಮಾಡೋಕ್ಕಾಗೋದೇ ಇಲ್ಲ, ಐ ವಾಂಟ್ ಅಂತ ಹೇಳ್ತಾರೆ ಅಂತ ಅಂದ್ಕೊಳ್ಳಿ. ಅದನ್ನು ನಾವು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಅಂದರೆ ಕಾಂಟ್ರಾಕ್ಟಿಗೆ ಅಪೋಸ್ ಆಗಿ ನಡ್ಕೊಳ್ತಾ ಇದ್ದಾರೆ ಅಂತ. ಸೊ ಆ ಟೈಮಲ್ಲಿ ಕೂಡ ಏನು ಮಾಡ್ಬೋದು, ನಾವು ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡ್ಕೊಳ್ತಾ ಹೋಗ್ಬೋದು ಅಂತ. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಏನು, ಬೈ ಆಪರೇಷನ್ ಆಫ್ ಲಾ ಅಂತ. ಸೊ ಲಾ ಪ್ರಕಾರನೇ ಕಾಂಟ್ರಾಕ್ಟನ್ನು ನಾವು ಮಾಡ್ಕೊಂಡಿರ್ತೀವಿ ಮೋಸ್ಟ್ ಕಾಮನ್ ಆಗಿ. ಸೊ ಆ ಒಂದು ಬೇಸಲ್ಲಿ ನಾವೇನು ಮಾಡ್ಬೋದು, ಅದನ್ನು ಕಾಂಟ್ರಾಕ್ಟನ್ನು ಡಿಸ್ಚಾರ್ಜ್ ಮಾಡ್ಬೋದು. ಯಾವಾಗ, ಸೊ ಡೆತ್, ಯಾವುದೋ ಒಂದು ಪಾರ್ಟೀಸ್ದು ಡೆತ್, ಇಬ್ಬರು ಪಾರ್ಟಿ ಇರ್ತಾರೆ, ಅದರಲ್ಲಿ ಯಾರೋ ಒಬ್ರದ್ದು ಡೆತ್ ಆಯಿತು. ಸೊ ಇನ್ಸಾಲ್ವೆನ್ಸಿ ಆಯಿತು, ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ, ಕಂಟಿನ್ಯೂಸ್ ಆಗಿ ದಿವಾಳಿ ಆಗ್ತಾ ಇದ್ದಾರೆ ಅಂತ ಅಂದರೆ ಏನು ಮಾಡ್ಬೋದು, ಸೊ ಅವಾಗಲೂ ಕೂಡ ಕಾಂಟ್ರಾಕ್ಟನ್ನು ಕ್ಲೋಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಮರ್ಜರ್, ಎಕ್ಸ್ಪೈರಿ ಆಫ್ ಲಿಮಿಟೇಷನ್ ಪೀರಿಯಡ್. ಸೊ ಒಂದು ಪೀರಿಯಡನ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಆ ಪೀರಿಯಡ್ ಮುಗಿದ್ರೂ ದೇ ಕಾಂಟ್ ಅಚೀವ್ ದರ್ ಟಾರ್ಗೆಟ್ ಅಂತ. ಆವಾಗ ಏನು ಮಾಡ್ಬೋದು, ಲಿಮಿಟೇಷನ್ ಕ್ರಾಸ್ ಆಗಿರುತ್ತೆ. ಸೊ ಬೇರೆ ದಾರಿನೇ ಇರಲ್ಲ ಅವ್ರಿಗೆ, ಆವಾಗ ಕಾಂಟ್ರಾಕ್ಟನ್ನು ಏನು ಮಾಡ್ಕೊಳ್ತಾರೆ, ಕ್ಲೋಸ್ ಮಾಡ್ಕೊಳ್ತಾರೆ ಅಂತ. ಸೊ ಇದೆಲ್ಲ ಒಂದು ಸರ್ಕಮ್ಸ್ಟೆನ್ಸಸ್ ಇದ್ದಾಗಲೂ ಕೂಡ ಮಾಡ್ಕೊಂಡಿರೋ ಒಂದು ಕಾಂಟ್ರಾಕ್ಟನ್ನು ನಾವೇನು ಮಾಡ್ಬೋದು, ಡಿಸ್ಚಾರ್ಜ್ ಮಾಡ್ಬೋದು. ಸೊ ಕಾಂಟ್ರಾಕ್ಟನ್ನು ನಾವು ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಲಾಫುಲಿನೇ ಆಗಿರುತ್ತೆ. ಇಲ್ಲ ಅಂತ ಅಂದರೆ ನಾವೇನು ಮಾಡ್ಬೋದು, ಕೋರ್ಟಲ್ಲಿ ಅಪೀಲ್ ಮಾಡ್ಬೋದು. ಇಫ್ ವಿ ಫೇಲ್ ಟು ಫುಲ್ಫಿಲ್ ದ ಕಾಂಟ್ರಾಕ್ಟ್ ಅಂತ ಅಂದರೆ
ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದೆ. ಬಟ್ ಅದೇ ಲಾದಲ್ಲಿ ಮೆನ್ಷನ್ ಮಾಡಿದ್ದಾರೆ ಡಿಸ್ಚಾರ್ಜ್ ಆಫ್ ದ ಕಾಂಟ್ರಾಕ್ಟ್ ಅಂತ. ಕಾಂಟ್ರಾಕ್ಟನ್ನು ನಾವು ಯಾವ್ಯಾವ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಡಿಸ್ಚಾರ್ಜ್ ಮಾಡ್ಬೋದು ಅಂತ. ಸೊ ಈ ವಿಡಿಯೋದಲ್ಲಿ ಕಾಂಟ್ರಾಕ್ಟ್ ಆ್ಯಕ್ಟ್ ಏನಿದೆ ಅಲ್ವಾ, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872, ಸೊ ಅದರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಿದೆ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್, ಸೊ ಅದನ್ನು ತಗೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿ ತನಕ ಏನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಐ ಹೋಪ್ ಎಲ್ಲರಿಗೂ ಕೂಡ ಅರ್ಥ ಆಗಿದೆ. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನಿಮಗೇನಾದರೂ ಡಿಫಿಕಲ್ಟಿ ಫೀಲ್ ಆಗ್ತಾ ಇದೆ ಅಂತ ಅಂದರೆ ಇಟ್ ಮೇ ಬಿ ದ ಪಾಸಿಟಿವ್ ಕಮೆಂಟ್ ಆರ್ ಮೇ ಬಿ ದ ನೆಗೆಟಿವ್ ಕಮೆಂಟ್, ಯಾವುದನ್ನಾದರೂ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ. ಇಫ್ ಐ ರಿಕ್ವೈರ್ಡ್ ಟು ಮೇಕ್ ಸಮ್ ಆಫ್ ದ ಚೇಂಜಸ್ ಅಂತ ಅಂದರೆ ಯಾವ ಥರ ಚೇಂಜಸ್ ಬೇಕು ನನ್ನ ವಿಡಿಯೋದಲ್ಲಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ನೀವು ಮಾಡ್ತಾ ಇರೋ ಕ್ಲಾಸ್ ಅರ್ಥ ಆಗ್ತಾ ಇದೆ ಅಂತ ಅಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಅದ್ರ ಜೊತೆಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋಕ್ಕೆ ವೆಯ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಮೀಟ್ ಯು.